ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಮೀನು ಹಿಡಿಯೋ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ಮೀನು ಹಿಡಿಯೋಕೆ ಹೋಗ್ತಾ ಇದ್ದೀವಿ. ಮೀನು ಹಿಡಿಯೋಕೆ ಮೊದಲೇ ಎರವಳ ಹುಡುಕ್ತಾ ಇದ್ದೀವಿ. ನೋಡಲಿ ಹುಡುಕಾಟ ಗುಲ್ಲಿ ತಗೊಂಡು ಅಲ್ಲಿ ನಮ್ಮ ದೋಸ್ತ ನೋಡಲಿ ಅವನಿನ್ಗಡೆ ಇವನು ಕಂಕಂಗ ಹೋಯ್ತಾವ ನಿನ್ಗಡೆ. ನೀರೊಳಗೆ ಬಂದ್ಬಿಟ್ಟು ಎರವಳ ಹುಡುಕ್ತಾನ ಮಗ. ಈ ಮಗ ಎರವಳ ತೆಗಿಯೋ ಪ್ರೋಗ್ರಾಮ್ ನಡೀತಿದೆ. ಎಲ್ಲ ಎರವಳೆ ಇರೋಳಲ್ಲ ಎರವಳ ಎಲ್ಲ ಅವ ಯಾವ ಎರವಳ ನೋಡಿ. ಹಾಕು ಹಾಕು ಮಚ್ಚ. ರೈತನ ಮಿತ್ರ, ರೈತರ ಮಿತ್ರ ಅವ್ರನ್ನ ಹಿಡ್ಕೊಂಡು ಬರೀ ಸಾಕಾಗಲ್ಲ. ಈಗ ಈಗಲ್ಲ ದಪ್ಪ ಅವತ್ತಲ್ಲ ಅವಳ ಮಣ್ ತಿಂದಂಗ ದಪ್ಪ ಆಗದ ಸಣ್ಣ ಸಣ್ಣ ಇರಲ್ಲ. ಅದನ್ನ ಹಿಡಿದಿರೋದು ದಪ್ಪ ಬೇಕು ಅಂತ ಸಿಕ್ಸ್ ಎಲ್ಲಿ ಸಿಕ್ಸಕ್ಕೆ ಇದಕ್ಕೆ ಸಾಮಾನು ನೋಡ್ಬೇಕನಪ್ಪ. ಅಲ್ಲಿ ಇವರು ಇರ್ಬೇಕು ನೋಡಿ. ಇಲ್ಲಿ ಎರವಳ ಇದು ಬರೀ ಬಾಯಿಗೆ ಹಾಕ್ತೀವಿ. ಕೀರೆ ಬಾಯಿ ನೋಡ್ಗುರಲ್ಲಿ ಎಷ್ಟುದ್ದಾದಿದು ಬಾಯಿಗೆ ಹಾಕೈತಿ. ಯಾವ ಎರವಳಿದ್ದು ಕಳಪ್ಪ ನೋಡ್ಲಿ. ಇದು ನೋಡ್ಲ ಮಟನ್ ತಿನ್ಬೇಕು ಅಂತಿದೆ. ಅಯ್ಯೋಪ್ಪ ಒಂಥರ ಆಸೆ ಆಗುತ್ತೆ ಕಣ ಇದು. ಏಕೆ ಅದು ಇದ್ರೊಳಗೆ ಹೋಗಲ್ಲ. ಫ್ಯಾಮಿಲಿ ಮ್ಯಾನ್ಗಳಿಲ್ಲ ನೋಡು. ಒಂದು ಮನೆ ಹಾಳು ಮಾಡ್ತಾವನೆ ಕಿರೆ. ಮನೆ ಹಾಳು ಮಾಡೋ ಪ್ರೋಗ್ರಾಮ್ ಇದೆ ಇವತ್ತು. ಎಲ್ಲ ಒಂದೇ ಒಂದದಲ್ಲ. ಈಗ ಬಡ್ದಾಡ್ತಿದ್ರೆ ನೋಡು. ಒಂದು ಬ್ಯಾಗ್ ತುಂಬ ಎರಡು ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಟ್ರೈ ಮಾಡ್ಕೊಬೋಗವ. ಎರವಳ ಹಿಡ್ದಾಯ್ತು. ಈಗ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಕೆರೆ ತಗೊಳ್ತಾ ಇದ್ದೀವಿ. ಮತ್ತೆ ಗೇದು ಬೇವ್ರು ಕಳ್ದಾರ. ನೋವು ಹೆಂಗೆ ಕಡಿಮೆ ಬಂದದ? 100-150 ರೂಪಾಯಿ ಚೆನ್ನಾಗಿರೋವು. ಯಾವುದೋ ಫ್ರೈ ಮಾಡಿಕೊಟ್ರೆ 170. ಕ್ಲೀನಿಂಗ್ 170. 170 ರೂಪಾಯಿ ಉಳ್ಸೋಕ್ಕೋಸ್ಕರ ಎರಡು ಹಿಡ್ಕೊಂಡು ಇಲ್ಲಿ ಟೈಮ್ ವೇಸ್ಟ್ ಮಾಡಿಕೊಂಡು ಮೀನು ರೇಕ್ ಬಂದಿದ್ದೀವಿ ನಾವು. ಎಂಥ ಮಕ್ಳಾಯ್ತಿರಲ್ಲ. ಕ್ರೇಜ್ ಕಣ. ಹಾಂ ಎಕ್ಸ್ಪೀರಿಯನ್ಸು ಅಂದ್ಬಿಟ್ಟು ಏನೇನು ಮಾಡ್ಬಿಟ್ಟು ಅವಾಗ ಎಕ್ಸ್ಪೀರಿಯನ್ಸ್. ಇದೇ ನಮ್ಮ ಊರಿನ ಕೆರೆ. ನೀರು ಮಾತ್ರ ಬತ್ತೋಗದೆ. ಎಂತ ಹಾದ್ರಗುಡಿ ಮೀನ್ಲಾದ್ರೆ ಎಲ್ಲಿ ಬಿಡಿಯೋದು. ಇಲ್ಲಿ ಕರ್ಕೊಬಂದವನ ಇಲ್ಲೇನು ಸ್ವಸ್ಲು ಇಲ್ವಲ್ಲ. ನಮ್ಮ ಊರು ಸಮುದ್ರ. ನೋಡಿಲ್ಲ ನೀನು. ಗಾಣ ಅಂದ್ರೆ ಇವೇ ಗಾಣ ಅಂದ್ರೆ ಏನ್ ಡಬ್ಬ ಹಾಕಿದ್ರಲ್ಲ. ಡಬ್ಬ ಗಾಣ ಇವು ಬಾ. ಕಾಪಲೆ ಕಾಪಕ್ಕಲ್ಲ ಹಿಂಗೆ. ಗಾಣಿಕೆ ಅಂದ್ರೆ ಹೆಂಗೆ ಹಾಕಿದೆ ನೀನು? ಒಂದೊಂದು ಸಿಕ್ಸೋದು ಎಸೆದು ಏಕೆ ಹಂಗಲ್ಲ ಅವು ನೋಡಲ್ಲಿ. ಅಯ್ಯೋ ಆಡಬಾರ ಆಟನೇ ಆಡ್ತಿಯಲ್ಲ ಯಾಕಯ್ಯ? ನೀರು ತುಂಬಿದ್ರಾ? ವಾ ನೀರು ತುಂಬಬೇಕಾ? ಗಾಣ ನಿನಗೆ ಗೊತ್ತಿಲ್ಲ ಮುಡ ಮಗನೇ. ಅಲ್ಲಿ ಇದು ಮಾಡಕ್ ಬಂದಿದ್ಯಲ್ಲ ನೀನು. ನನಗೇನಿಲ್ಲ ಗೊತ್ತು. ಬಾಟ್ಲಿಗೆ ನೀರು ತುಂಬ್ಕೊಳ್ಳೋಣ. ತುಂಬುವೆ ತುಂಬು ಹಂಗೆ ತುಂಬಿ ತುಂಬ್ಕೊಡು. ಬಾ ಬಿದ್ಬಿಟ್ರ ಕೆರಳಿಗೆ ಬಿದ್ಬಿಡ್ಕೊಂಬ. ಈಚೆ ಬರಕ ಮಾಡ್ಕೊಳ್ಳಿವಾ? ಹ್ಞೂ ಮಾಡಿದೆ ಒಂಚೂ. ಹ್ಞೂ ಮೀನು ಬಿದ್ವಾ? ಕಲ್ಲು ತುಂಬಿದ ಇದಕ್ಕೆ ಏನು ಒಟ್ಟು ತೂಕ ತುಂಬಿದ. ತೂಕ ಇರ್ಬೇಕು ಒಟ್ಟಲ್ಲಿ. ಮುಳುಗ್ಬೇಕದು. ಹ್ಞೂ ತುಮ್ಕ ಬಾಲ ಹೊಸ ನೀರ ಹೇಳ್ತೀನಿ. ಭಾವನವರು ಈಗ ಗಾಣಕ್ಕೆ ಚುಚ್ಚಿಬಿಟ್ಟು ಎಸಿತಾವ್ರ. ಈಗ ಇಲ್ಲ ಹೆಂಗೆ ಮಾಡಿದಿ? ಹಿಂಗೆ ತರ ಚುಚ್ಚೋದ. ನೋಡಿದ್ರೆ ಹಿಂಗೆ ಗಾಣಕ್ಕೆ ಚುಚ್ಚಬೇಕು. ಚುಚ್ಚಿ ಮಡಗಿ ಪೋಸ್ಟ್ಮಾರ್ಟಮ್ ಮಾಡ್ಬೇಕು. ಕಾಣಂಗೆ ಅಲ್ವ ಅದು? ಅದು ಕಾಣಿದ್ರೆ ಮೀನು ಗೊತ್ತಾಕಲ್ವಾ? ಈ ಗಾಣ ಹಾಕೋರಿ ಬಿಡಿಯಕ್ಕೆ ಅನ್ನೋಕ್ಕೆ. ಮಕ್ಕ ಉಗಿತಾರಲ್ಲ
ನಾನು ಅಲ್ಲಿ ಗಂಟೆ ಬೈತಿದ್ದೆ ಇಲ್ಲಿಂದ ಬಿಟ್ಬಿಡು. ಮೀನ ಹಿಡಿಯೋಕ್ಕೆ ಎಷ್ಟಾಯ್ತು ಈಗ? ಇಟ್ಕೊಂಡು ಮೊದಲು ತಿಕ್ಕ ನೋಡ್ಬಿಟ್ಟು ಸರ್ರಾಗಿ ತಿಕ್ ಚುಚ್ಬೇಕು. ಯಾಕೋ ಹೋಗ್ಬಿಟ್ಟಲ್ಲ ದಪ್ಪ ಮೀನು ಬಿದ್ಬಿಟ್ಟು. ದಪ್ಪಿನ ಬಿದ್ದದು ಗಾಣ ಸಿಕ್ಸಕ್ಕೆ ಬರತ್ತಲ್ಲ. ಸರಿ ಅಲ್ವಾ ಇವು ತಾಟ ಇನ್ನೊಂದು ಇಲ್ಲೇ ಸಿದ್ಯಾ ನೋಡೋದು ನೀರ ಅದ್ರೊಳಗೆ ಇರಾವಲ್ರೊಳಗೆ ಬೋಲೋ ಭಾರತ್ ಬತಾಕೆ ದೇಶಿಪ. ಫ್ರೀಯಾಗಿ ಬಿಡ ಸುತ್ತಾನ ಫ್ರೀಯಾಗಿ ಬಿಡ. ಇಟ್ಕೊಳ್ಳೋಣ ಅಲ್ಲ ಸರ್ ಸಿಗಾಕ ಬಿಡತ್ತಲ್ಲ. ಅಲ್ಲ ಸಾ ಅಲ್ಲ ಸಾ ಓ ಇಲ್ಲ ಬಿಡ ಸುತ್ತಾಯ್ಕಂತವು ಎತ್ಕಳ ಕೆಳಗಡೆ ಬಿದ್ದೈತನ ಒಳಗೆ. ಎಂತ ಮಗಲ್ಲ ಹೆಂಗ್ ಬೈತದು ಹೆಂಗ್ ಬೈತಕ್ರೆ. ಅಲ್ಲ ಸಾ ನಮ್ಮ ಮನೆ ತಕ್ಕ ಯಾಕೆ ಬಂದಿದ್ದೀರಿ ಸಾ? ಬಿಚ್ಚಿದ ನಡ್ರಿ ನಾ ಬರ್ತೀನಂತೆ ನಡ್ರಿ. ಒಂದು ಪೊಡ ತಂಡಿ ಬಿಡಿ ಸರ್. ನಮ್ಮ ಪೊಡ ತಗೊಂಡು ಏನು ಮಾಡ್ರಿ? ಇಲ್ಲಿ ಸುತ್ತಿಲ್ಲಿ ಈ ಕಡೆ ಸೈಡ್ ಮೀನಿಲ್ಲ. ಈಗ ಆ ಕಡೆ ಸೈಡ್ ಹೋಗ್ತಾ ಇದೀವಿ, ನೋಡೋಣ ಮೀನವಲ್ಲಿ ನೀರು ಕಾಣಕಲ್ಲ. ಸಣ್ಣ ಮರಿಗಲ್ಲ ಅವು ದಪ್ಪ ಮೀನ್ ಬೇಕಣ. ಒಂದು ಮಾಮೂಲಿ ಒಂದು ಪಂಜರ ತಂಗ ಹೇಳ್ಕೊಂಡ್ಬಿಡ್ತೇವೆ. ಈ ಕಡೆ ಸೈಡ್ ಮೀನಿಲ್ಲ. ಈಗ ಆ ಕಡೆ ಸೈಡ್ ಹೋಗ್ತಿದ್ದೀವಿ. ಅದೇ ಗುಂಡಿ ಈ ಗುಂಡಿಲ್ಲ ಮೀನು ಎಷ್ಟೇ ಇಲ್ಲಿಗೆ ನೀರು ಆ ಕಡೆ ಇಲ್ದಿರತ್ತೆ. ಈಗ ಆ ಕಡೆ ಸೈಡ್ ಹೋಗ್ತಾ ಇದೀವಿ. ಈಗ ನೋಡಿ ಇದೆ ಗಾಣ ಜಿಂಗಾಲೆ ಜಿಂಗಲೆ ಅಂತ ಕಟ್ಕೊಂಡು ಎಸಿಬೇಕಿದ ಗುಂಡಿಗೆ ಬಾವ ಅಲ್ಲಿಂದ ಎಸೆಯಕ್ಕೆ ಹೋಯ್ತಾವನ್ ಗಾಣವ. ಹ್ಞೂ ನೀವು ಹತ್ತಿಂದ ಓಡಿಸೋಗ ನಾವು ಇತ್ತಿಂದ ಓಡಿಸ್ತೀವಿ ಮೀನ. ದುಳುಕ್ ಅಂತಾವೆ. ಪಂಜ್ರವ ಪಂಜ್ರ ಅಂತ ತಗೋಬರವು ಎಸೆ. ನಾವು ಪಕ್ಕ ಲೋಕಲ್ ಬಾಯ್ಸ್ ಮಾತಾಡಿ ಕೇಳಿಸತ್ತವ ಮೀನು ಒದ್ದಾಡ್ತದ ಅದು ಸಿಗಕೊಂಡ್ರೆ. ಅಲ್ಲ ಸಿಗಕಡ್ರೆ ಮಾವು ಬಿಸಿಲು ಕಾಯ್ಸಕ್ಕೆ ಬಂದ ಕಮಸಿ ಬಿಡಲಿ. ಹಾಂ ಹಂಗೆ ಇನ್ನೂ ಒಂದು ಮೀನು ಬಿದ್ದಿಲ್ಲ. 10 ನಿಮಿಷ 15 ನಿಮಿಷ ಆಯ್ತಾರೆ ಬಂದು ನಾವು. ನನ್ನ ಮಗ ಅಲ್ಲಿ ಹೋಗಿ ಅಲ್ಲಿ ಕಿಕ್ಕಲ್ಲಿ ಅಲ್ಲಿ ಮಂದಿರ ತರ್ಬೋದಿತ್ತು 1 kg. ನೋಡಿ ಇಲ್ಲಿ ಮಚ್ಚಿಲಿ ಸಸ್ಲವು ಏನೋ ನೋಡಿ ಮೀನು ಹೆಂಗೆ ಕಾಣ್ತವೆ ಅಂದರೆ ಕಾಣಕ್ಕವಲ್ಲ ಮೀನು. ನೋಡಿ ಮೀನು ನೋಡಿ ಮಚ್ಚಿಲಿ ಏನು ಹಿಂಗೆ ಹೋಯ್ತಾ ಒಂದು ತಿಂಡೋದಾಗೆ ಪಕ್ಕನಾ. ಮೀನು ತುಂಬ್ಕೊಳಕ್ಕೆ ಚೀಲ ತಂದಿದ್ದೀವಿ. ಅವನ್ನ ಹಾಕಿ ಒಂದು ಬೀಳ್ತಲ್ಲ ನನ್ನ ಮಗನ. ಏನು ಬಂದದ ಕಾಣೆ ಥೋ. ನಿಮ್ಗೆ ನಾಚ್ಕಾರ ಇಲ್ವಾ? ಬರ್ರೋ ಬೀಳೋ ಮೀನುಗಳು ಬೇವಸಿ ನನ್ನ ಮಕ್ಳ. ಇವನಿಂದಲೇ ಬೀಳ್ತಾರಕ್ಕಲ್ಲ ನೋಡು ಎಂಥ ಮಗ ಆಯ್ತು. ಅವನು ಅಲ್ಲಿಂದವ ಇಲ್ಲಿವರೆಗೂ ಹೆಚ್ಚು ಕಮ್ಮಿ 4-5 ತಕ್ಕೆ ಎಸ್ತಿದ್ದೀವಿ. ಒಂದೇ ಒಂದು ಮೀನು ಬಿದ್ದಿಲ್ಲ. ನಮಗೂ ಕೋಪ ಹತ್ತಾದೆ. ಬವಾ ನಗೆ ಹೇಳ್ತೀನಿ ಈಚ ಕೆರಳಿಗೆ ಬಿದ್ದು ಇಟ್ಕೊಬರ್ರ. ನನ್ನ ಶಾಟ ಓರೈತಿ ಹೋಗಿ ನೀನು. ನಮಗೆಲ್ಲ ಈಚು ಬವಾ ಏನಿದ್ರು ಬರಲ್ಲ. ತೊಟ್ಟು ಬತ್ತದ ಈಚೋ ಬಂದರೂ ತೊಟ್ಟೊಳಗೆ ಅಷ್ಟೇ ಮಾತಾಡೋದು. ಲಾಲ ಇದು ನಮ್ಮ ಊರಿನ ಕಟ್ಟೆ ಏನ ಕಟ್ಟೆಲವ ಇದ್ರೊಳಗೆ ನೋಡಿ ಇದ್ರೊಳಗೆ ಇಳಿದ್ಬಿಟ್ಟು ಹಿಡ್ಕೊಬ ಹೇಳ್ತೇನೆ ಒಂದು 4 ಮೀನ 10. ಈ ಎಲೆ ಏನು ಸೂಚಿಸ್ತದೆ ಅಂತ
ಆಡ್ತಾರಲ್ಲ ಇಸ್ಬಿಟ್ಟ ಹುಳನು ತಿನ್ನೋಲ್ಲ ಕಲಾವು ಲೋ ಇವತ್ತು ಸೋಮವಾರ ರಜೆ ಹಾಕವ್ ಮೀನು ನಾಳೆಗೆ ಮಂಗಳವಾರ ಪಕ್ಕ ಬೀಳೆ ಬೀಳ್ತವೆ ನಡಿ ತಿಕ್ಕ ಮುಚ್ಕೊಂಡು ಈ ಮುಂಡದ ನಡ್ಲ ಅಂದರೆ ಒಂದು 90 ಐಬಿನಾರ ಕೊಡಿಸ್ತಲ್ಲ ಕುಡ್ಕೊ ಮನೆ ಬೀಳೋಣ ಅಂದರೆ ಈ ಬಿಸ್ಲಲ್ಲಿ ತಂದು ನಡೆಸ್ತಂಗರು ಎಸೆ ಎಸ್ 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 ಮಧ್ಯ ಕೆರೆಗೆ ಹಚ್ತಾವನೀಗ ಅವನು ಮೀನುಗಳು ಹಿಂಗೆ ಹಿಂಸೆ ಕೊಟ್ರೆ ಇನ್ನೇನು ಮಾಡ್ದು ಮನೆ ಕಡೆಗೆ ಕೊಯ್ತಾರದ ಒಂದೇ ಒಂದಾರ ಹಿಡ್ಕೊಂಡು ವೀಡಿಯೋ ಮಾಡೋಣ ಮೀನುಗಳು ಹಿಂಗೆ ಮಾಡ್ತವೆ ಏನು ನಮ್ಮ ಜೀವನನೇ ಹಿಂಗೆ ಆಗ್ಬಿಡ್ತಾರ ನೋಡೆ ಏನು ನೋಡೆ ಏನ್ ಮಾಡೋದಪ್ಪ ನಿಮ್ಮಂಗೆ ದುಡ್ಡು ಮಾಡಿದ್ರೆ ಹಂಗೆ ಹೆಣ್ಣು ಆರೇ ಬಂದು ಕೊಡೋರು ಅದು ಮಾಡಿದ ದುಡ್ಡು ಮಾಡಿಲ್ಲ ತಗೆ ಸಿಗ್ತಾರಲ್ಲ ಕರ್ಕೊಂಬಂದ್ಬಿಟ್ರೆ ಹೊಡಿಯಕ್ಕಲ್ಲ ನಮಗೆ ಅಲ್ಲ ಅವ್ರು ಹೊಡಿತಾರೆ ಅಂತ ಎಲ್ಲಿ ಕರ್ಕೊಯ್ದೆ ನೋಡ್ಯಾಕೋ ಅಯ್ಯೋ ಕರ್ಮ ಕೊರೋ ಮೀನು ಎಲ್ಲ ಮದ್ದಿ ಕೆರ್ಕೊಬಿಟ್ಟಕಪ್ಪ ದೋಣಿ ತಂದು ಹೋಗದ ಇವತ್ತು ಹೆಂಗಾರ ಮಾಡಿ ಹಿಡಿದೇಬೇಕು ಕಿರೆ ತೆಪ್ಪ ತರಕೋ ತೆಪ್ಪ ತೆಪ್ಪ ಸ್ವಲ್ಪ ಸಿಕ್ಸ್ಬಿಟ್ಟು ಎಸಿಬೇಕು ಈಗ ನಿಂತ ಇಲ್ವಾ ಯಾರ ಕೊಟ್ಟಿದ್ದಿ ಏನ ಮೀನಿಗೆ ತಿನ್ಕೊಬಿಟ್ವಲ್ಲ ಅಲ್ಲ ಹೂವು ಅಕ್ಬರ್ ಪ್ಲೇಸ್ ಮೀನು ಬೀಳಿಸಿ ಆಮೇಲೆ ಇನ್ನೊಬ್ರು ಯಾರೋ ಅವನ ಹೆಸರು ಜೀಸಸ್ ದೇವ್ರೇ ಮೀನು ಬೀಳಿಸು ನಮ್ಮ ದೋಸ್ತನ ಒಂದನ್ನು ತಿನ್ನಲಿ ಎಂದು ನೀವು ಏಕೆ ಬಿಸಿನ ಮೀನನ್ನು ಬೀಳಿಸುತ್ತಿಲ್ಲ ಎಂದು ಫಸ್ಟ್ ಜಿಂಗ ಜಿಂಗ ಮೀನು ಬೀಳ್ತಾವ ಸರ್ರಾಗಿರೋದು ಒಂದು ಮೀನು ಹಿಡ್ದಾವ ಹಿಡ್ಕ ಹೊಡೆ ಚೀಲ ತರಗ ಇನ್ನವನು ಕೊನೆಗೆ ಒಂದು ಹಿಡಿದು ಬಿಟ್ಟಾಕ ಜಾತ್ ಮೀನು ಜಿಲೇಬಿಯಾ ಜಿಲೇಬಿ ಜಿಲೇಬಿ ಅಬೀಬಿ ಜಿಲೇಬಿ ಬಿಡಯ್ಯ ಧೈರ್ಯ ಬತ್ತ ಕರೆಯ ಮರಗೋದ್ ಬೇಡ ಕರೆಯ ಸಂದಾನೆ ಒಂದು 10 kg ಹಿಡಿಬೇಕು ಇಂತ 10 ಬೀಳ್ಲಿ ಬೇಜಾನಂದ್ಯಾ